ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋ ಮಾಡಿ ಅಗ್ರಿಕಲ್ಚರ್ ಬ್ಲಾಗು. ಇವತ್ತು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನನ್ನ ಹೊಸ ಮೊಬೈಲ್ ಆದಂಥ iPhone 17 ಪ್ರೋದಲ್ಲಿ ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ. ವೀಡಿಯೋ ಕ್ವಾಲಿಟಿ ಆಗಿರ್ಬೋದು, ವಾಯ್ಸ್ ಕ್ವಾಲಿಟಿ ಆಗಿರ್ಬೋದು, ಯಾವ ಥರ ಇದೆ ಅಂತ ಒಂದು ಕಾಮೆಂಟ್ ಹಾಕಿ ನೋಡೋಣ. ನನಗೆ ಈ ಒಂದು ತೋಟ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಐಶ್ವರ್ಯ 2 ಅಂತ ಹೇಳ್ಬಿಟ್ಟು ಇದು ಈಗೆಲ್ಲ ಕಟಿಂಗ್ ಸ್ಟೇಜಿಗೆ ಬಂದಿದೆ. ಈ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಕೇಳ್ತಾ ಬನ್ನಿ. ಇದು ಬಂದ್ಬಿಟ್ಟು ನಾಟಿ ಮಾಡಿ 3 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು 90 ದಿನದಿಂದ 100-110 ದಿನದ ಒಳಗಡೆ ಹೂವು ಸ್ಟಾರ್ಟ್ ಆಗುತ್ತೆ. ಹೂವು ಸ್ಟಾರ್ಟ್ ಆಗಿ 1 ತಿಂಗಳು ಅಥವಾ 1.5 ತಿಂಗಳು ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೂವು ಕೂಡ ಕಟಿಂಗು ಸ್ಟಾರ್ಟ್ ಆಗುತ್ತೆ. ಅಷ್ಟು ದಿನ ಕೊಯ್ತೈತೆ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಬಂದ್ಬಿಟ್ಟು 1 ತಿಂಗಳು ಲೈಟಿಂಗ್ ಕೊಡಲೇಬೇಕು. ಕೊಟ್ಟಿಲ್ಲ ಅಂತಂದರೆ ಸ್ವಲ್ಪ ಅಷ್ಟೊಂದು ಬೆಳವಣಿಗೆ ಆಗಿರ್ಬೋದು, ಹೈಟ್ ಆಗಿರ್ಬೋದು ಬರೋದಿಲ್ಲ. ಲೈಟಿಂಗು 1 ತಿಂಗಳು ಕೊಡಲೇಬೇಕು. ಅಂದಾಗೆ ನಾನು ಮಾಡಿರೋದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ಡಲ್ಲಿ. ಫಸ್ಟು ಈ ಒಂದು ಬೈಲಲ್ಲಿ ಏನಿತ್ತಪ್ಪ ಅಂತಂದರೆ ಬಜ್ಜಿ ಇತ್ತು. ಬಜ್ಜಿ ಆದಮೇಲೆ ಕಡ್ಡಿಗಳು ಕೂಡ ನೀವು ನೋಡ್ಬೋದು, ಕಡ್ಡಿಗಳು ಕೂಡ ಇನ್ನೂ ಅದೇ ಥರ ಇದೆ, ಹಂಗೆ ಇದೆ. ಮಿಸ್ ಮಾತ್ರ ತೆಗೆದ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಅದೇ ಬೆಡ್ಡಲ್ಲಿ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಐಶ್ವರ್ಯ 2ನ ಹಾಕಿದ್ದೀನಿ. ಪರವಾಗಿಲ್ಲ, ಸೆಕೆಂಡ್ ಬೆಡ್ಗೆ ಯಾವ ಥರ ಬರಬೇಕು ಆ ಥರ ಬಂದಿದೆ. ಕ್ವಾಲಿಟಿನೂ ಪರವಾಗಿಲ್ಲ, ಓಕೆ. ಅಷ್ಟೊಂದು ಓವರ್ ಅನ್ನಂಗಿಲ್ಲ, ಅಷ್ಟು ಕಮ್ಮಿನೂ ಅನ್ನಂಗಿಲ್ಲ, ಮೀಡಿಯಮ್ ಬೆಳೆ ಅಂತ ಹೇಳ್ಬೋದು. ಕ್ವಾಲಿಟಿ ಚೆನ್ನಾಗಿದೆ. ನನಗೆ ತುಂಬ ಜನ ಕೇಳ್ತಿದ್ದಾರೆ, ಇದನ್ನು ಮಿಸ್ಸಲ್ಲಿ ಬೆಳಿಬೋದಾ, ಓಪನ್ ಫೀಲ್ಡಲ್ಲಿ ಬೆಳಿಬೋದಾ ಅಂತ ಹೇಳ್ಬಿಟ್ಟು. ಇದನ್ನು ಬಂದ್ಬಿಟ್ಟು ಓಪನ್ ಫೀಲ್ಡಲ್ಲಿ ಬೆಳೆದೇ ಸೂಕ್ತ. ಏನಕ್ಕಪ್ಪ ಅಂತಂದರೆ ಇದು ವೈಟ್ಗಳು ಮೆಸ್ಸಲ್ಲಿ ಬೆಳಿಲೇಬೇಕು, ಇಲ್ಲಾಂತಂದರೆ ಹೂವು ಶೇಡ್ ಆಗಿಬಿಡುತ್ತೆ. ಮೆಸ್ಸು ಇರಬೇಕು, ಮಳೆಗಾಲದಲ್ಲಿ ಪೇಪರ್ ಕೂಡ ಇರಬೇಕು. ಇದಕ್ಕೆ ಅದರ ಅವಶ್ಯಕತೆ ಇರೋದಿಲ್ಲ. ಮೆಸ್ ಹಾಕಿದ್ರೆ ಸ್ವಲ್ಪ ಹೈಟ್ ಬಂದು ಬರುತ್ತೇನೋ, ಬಟ್ ಇದಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ತಡೆಯುತ್ತೆ, ಸನ್ಲೈಟ್ಗಾಗಿರ್ಬೋದು, ಬಿಸಿಲಿಗಾಗಿರ್ಬೋದು ಎಲ್ಲ ತಡೀತೈತೆ. ಹಾಗಾಗಿ ಎಲ್ಲೋ ಪರವಾಗಿಲ್ಲ, ಓಪನ್ ಫೀಲ್ಡಲ್ಲೇ ಬೆಳಿಬೋದು. ಒಂದು ಫಸ್ಟ್ ಟೈಮ್ ಯಾರನ್ನ ಮಾಡ್ತಾಯಿದ್ರೆ ಬೆಡ್ಗೆ ತುಂಬ ಚೆನ್ನಾಗಿ ತಾಕತ್ತು ಕೊಟ್ಬಿಟ್ಟು ಮಾಡಿರಿ, ತುಂಬ ಚೆನ್ನಾಗಿ ಬರ್ತೈತೆ. ಎರಡು ಸಲ ಆರಾಮಾಗಿ ತೊಗೊಬೋದು, ತುಂಬ ಒಳ್ಳೆ ಕ್ರಾಪ್ ಬರ್ತದೆ. ಅದಾದಮೇಲೆ 3ನೇ ಸಲಿಗೆ ಕಿತ್ತಾಬಿಟ್ಟು ಬೇರೆ ಏನಾದರೂ ಬೆಳೆ ಇಟ್ಕೊಳ್ಳಿ. ಸೆಕೆಂಡ್ ಬೆಡ್ಗೆ ಹೋದ್ರಿ ಅಂತಂದರೆ ಅಷ್ಟೊಂದು ಓವರ್ ಇಲ್ಡ್ ಬರೋಲ್ಲ, ಪರವಾಗಿಲ್ಲ, ಮೀಡಿಯಮ್ ಇಲ್ಡ್ ಬರುತ್ತೆ, ಮೋಸ ಆಗಂತೂ ಆಗೋದಿಲ್ಲ. ಇದನ್ನು ನಾಟಿ ಮಾಡಿದ ಒಂದು 15 ದಿನ 20 ದಿನ 1 ತಿಂಗಳ ಒಳಗಡೆ 2 ಡ್ರಂಚಿಂಗ್ನ ಮಾಡ್ಕೋಬೇಕು. ಯೂಮಿಕ್ ಆಸಿಡ್ ಆಗಿರ್ಬೋದು, ರ್ಯಾಡಿಫಾಮು, ಜೈವಿಕ ಗೊಬ್ಬರಗಳು, ಡಾಕ್ಟರ್ ಸಾಯಿಲು ಅಂತ ಏನೇನಾಗಿರ್ಬೋದು ಒಂದು 2-3 ಡ್ರಂಚಿಂಗ್ನ ಮಾಡಿಕೊಂಡ್ರೆ ತುಂಬ ಸೂಕ್ತ. ಅದಾದಮೇಲೆ ಸೂಕ್ಷ್ಮ ಜೀವಿಗಳು ಅಂದರೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅಂಥವನ್ನು ಸ್ವಲ್ಪ ಬಿಟ್ಕೊಳ್ಳಿ. ಬೆಡ್ ಲೂಸ್ ಆಗುತ್ತೆ, ಎರೆ ಉಳುವ ಒಂದು ಇದು ಜಾಸ್ತಿ ಆಗುತ್ತೆ, ಬೆಡ್ ಲೂಸ್ ಆಗುತ್ತೆ. ಬೆಡ್ ಲೂಸ್ ಇದ್ದರೆ ನಮ್ಮ ಬೆಳೆ ಚೆನ್ನಾಗಿ ಬಂದೇ ಬರುತ್ತೆ. ಈ ಥರ ಒಂದು ಪ್ರೊಸೀಜರು. ಮತ್ತು ಇದಕ್ಕೇನು ಅಷ್ಟೊಂದು ಓವರು ಮೇಂಟೆನೆನ್ಸು ಅಂತ ಏನಿಲ್ಲ. ಹುಳ ಬರುತ್ತೆ, ಹುಳ ಆದಮೇಲೆ ಸ್ವಲ್ಪ ಟ್ರಿಪ್ಸ್ ಬರುತ್ತೆ. ಅದಾದಮೇಲೆ ಮಜ್ಜಿಗೆ ರೋಗ, ಚುಕ್ಕೆ ರೋಗ ಅಂತ ಬರುತ್ತೆ. ವಾರಕ್ಕೊಂದ್ಸಲಿ ಅಥವಾ ಓವರ್ ಇಳಿತಂತಂದರೆ ಒಂದು 5 ದಿನಕ್ಕೆ ಒಂದ್ಸಲಿ, ಇಲ್ಲಾಂದರೆ ವಾರಕ್ಕೊಂದು ಟೈಮ್ ಸಾಕು ಔಷಧಿ, ಆರಾಮಾಗಿ ಮೇಂಟೈನ್ ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಕಲ್ಕತ್ತಾ ನಾರಂತೆ, ರಾಯಕೋಟೆ ನಾರಂತ ತುಂಬ ಜನ ಒಂದು ಕನ್ಫ್ಯೂಸಲ್ಲಿ ಇರ್ತಾರೆ. ಇದು ಬಂದ್ಬಿಟ್ಟು ರಾಯಕೋಟೆ ನಾರನ್ನ ನೋಡಿರೋದು. ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗೈತೆ, ಅಷ್ಟೊಂದು ಮೋಸ ಅಂಥದ್ದು ಏನೂ ಇಲ್ಲ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ರೇಟ್ ಬಂದ್ಬಿಟ್ಟು ನನಗೆ ₹1.30 ಬಿತ್ತು ನನಗೆ ಡೆಲಿವರಿ. ಅದೇ ನೀವು ಕಲ್ಕತ್ತಾಗೆ ಹೋಗ್ತೀರ ಅಂತಂದರೆ 2.5-3 ಇದೆ. ಈಗ ಸದ್ಯ ಡಿಮ್ಯಾಂಡ್ ಪ್ರಕಾರ ₹3 ಕೂಡ ಇದೆ. ನೋಡಬೇಕು, ಆ ಥರ ಈ ಥರ ಎರಡೂ ಕೂಡ ಕ್ವಾಲಿಟಿಗಳು ಮೇಂಟೈನ್ ಆಗ್ತವೆ. ಅಂದಾಗೆ ನಾನು ರಾಯಕೋಟೆ, ನೀವು ಯಾವುದೆಲ್ಲ ಬೆಳೆದಿದ್ದೀರಾ, ರಾಯಕೋಟೆನ ಕಲ್ಕತ್ತಾನ, ಇವೆರಡಕ್ಕೂ ವ್ಯತ್ಯಾಸ ಏನಂತ ನಿಮ್ಗೇನಾದ್ರು ಗೊತ್ತಿದ್ರೆ ಒಂದೊಂದು ಕಾಮೆಂಟ್ ಹಾಕಿ ನೋಡೋಣ. ಅಲ್ಲಿ ನಾಟಿ ಮಾಡಿದ 3 ತಿಂಗಳು 3 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ. 1 ತಿಂಗಳವರೆಗೂ ಹೂವು ಕೊಯ್ತೈತೆ, ಇದಂತೂ ನಿಜ. ಆ 1 ತಿಂಗಳಲ್ಲಿ ರೇಟ್ ಏನಾದರೂ ಇತ್ತಂದರೆ ಒಳ್ಳೆ ಕಾಸು ಮಾಡ್ತೀರಾ. ರೇಟ್ ಇಲ್ಲ ಅಂತಂದರೆ ಹಾಕಿರೋ ಬಂಡವಾಳ ಅಂತೂ ಬಂದೇ ಬರುತ್ತೆ, ಅದಕ್ಕಂತೂ ಮೋಸ ಇರೋದಿಲ್ಲ. ಇದು ನನ್ನ ಸಣ್ಣ ಒಂದು ಮಾಹಿತಿ ಐಶ್ವರ್ಯ 2 ಬಗ್ಗೆ. ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿನ ತಂದು ಕೊಡ್ತೀನಿ. ಬೇರೆ ಎಲ್ಲ ಶಾವಂತಿಗಳು ಯಾವ್ಯಾವ ಥರ ಬೆಳೀತಿದ್ದು ನಾನು ಅದ್ರ ಬಗ್ಗೆಯೂ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿನ ತಿಳಿಸ ಬನ್ನಿ. ಯಾರೆಲ್ಲ ಈ ಒಂದು ವೀಡಿಯೋನ ಫಸ್ಟ್ ಟೈಮ್ ನನ್ನ ಫಾಲೋವರ್ಸ್ ನೋಡ್ತಿರ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ತರಲಿಕ್ಕೆ ನಮಗೂ ಒಂದು ಸ್ಫೂರ್ತಿ ಇರುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು ಆಲ್, ಸಿಗೋಣ.